ಬದಲಾವಣೆ ಕಚ್ಚಡ ನಡೆದೇನೆ ಇದೆ ಸರ್. ನಾಳೆ ನಡೆದಿನ ಡೆಲ್ಲಿ ಕರೆಸಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ ಹೈಕಮಾಂಡ್ ಯತೀಂದ್ರ ಇಲ್ಲ 5 ವರ್ಷ ಅವರೇ ಇವತ್ತು ಇಡೀ ಜಗತ್ತಿಗೆ ಗೊತ್ತೈತಿ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಇಳಿಸಿ ಡಿ ಕೆ ಶಿವಕುಮಾರ್ ಅಲ್ಲಿ ಆ ಪ್ರಯತ್ನಕ್ಕೆ ಆ ಸ್ಥಾನಕ್ಕೆ ಹೋಗ್ಬೇಕಂತ ಪ್ರಯತ್ನ ನಡೆಸಿದಾರಂತೆ. ದಿನಾನೂ ಈ ಪ್ರಯತ್ನ ಅವ್ರದ್ದು ನಡೆದೈತಿ. ಹಾಗಾಗಿ ಈ ಕುರ್ಚಿ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವ್ರದಾರ ಯಾವುದೇ ರೀತಿಯ ರಾಜ್ಯದ ಬಗ್ಗೆ ಜನರ ಬಗ್ಗೆ ಅವರಿಗೆ ಕಾಳಜಿ ಅನ್ನೋದು ಉಳಿದಿಲ್ಲ. ದುಡ್ಡು ಮಾಡೋದು ಒಂದು ಇಬ್ಬರದು ಅಜೆಂಡಾ ಆಗೈತೆ. ಏಕವಚನದಲ್ಲಿ ಏನು ಆಗ್ತಿದ್ದಾರೆ ಶಿವಲಿಂಗೇಗೌಡರ ಮಾತು ಯಾರು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ಳೋದು ಇಲ್ಲ. ಅವರಿಗೆ ಬ್ಯಾಲೆನ್ಸ್ ತಪ್ಪಿ ಮಾತಾಡ್ತಾರೆ. ಅವ್ರ ಬಗ್ಗೆ ನಾವು ಭಾಳ ಸೀರಿಯಸ್ ಆಗಿ ತೆಗೆದುಕೊಳ್ಳೋದು ಅವಶ್ಯಕತೆ ಇಲ್ಲ. ಈ ಸರ್ಕಾರ ನೋಡ್ರಿ, ಸರ್ಕಾರಕ್ಕೆ ಯಾವುದೇ ರೀತಿಯ ಜನರ ಬಗ್ಗೆ ಬದ್ಧತೆ ಇಲ್ಲ, ಆಡಳಿತದ ಬಗ್ಗೆ ಬದ್ಧತೆ ಇಲ್ಲ. ಎಲ್ಲಾದರೂ ಸತ್ತು ಸರ್ಟಿಫಿಕೇಟ್ದಿಂದ ಹಿಡ್ಕೊಂಡು ಹುಟ್ಟಿದ ಸರ್ಟಿಫಿಕೇಟ್ ತನಕ ಎಲ್ಲದರದ ರೇಟನ್ನು ಏರಿಸಿದ್ದಾರೆ. ಎಲೆಕ್ಟ್ರಿಸಿಟಿ ರೇಟನ್ನು ಏರಿಸಿದ್ದಾರೆ, ನೀರಿನ ದರ ಏರಿಸಿದ್ದಾರೆ, ಮನೆಗಳ ಟ್ಯಾಕ್ಸಸನ್ನು ಏರಿಸಿದ್ದಾರೆ, ಉತ್ತಾರದ ರೇಟ್ ಏರಿಸಿದ್ದಾರೆ. ಪ್ರತಿಯೊಂದು ರೇಟನ್ನು ಕೂಡ ಈ ಸರ್ಕಾರ ಹಾಲಿನ ದರ ಏರಿಸುತ್ತೆ, ಸರಾಯಿ ದರ ಏರಿಸುತ್ತೆ. ಇವತ್ತು ಮೆಟ್ರೋ ದರ ಮತ್ತು ಎಲೆಕ್ಟ್ರಿಸಿಟಿ ದರ ಮತ್ತು ಇನ್ನೊಂದು ರೌಂಡ್ ಏರ್ಸಕ್ಕೆ ಹೊರಟಿದ್ದಾರೆ. ಇವತ್ತು ಈ ಸರ್ಕಾರ ಖಾಲಿ ಸರ್ಕಾರ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಪ್ರೊಟೆಸ್ಟ್ ಮಾಡಕ್ಕೆ ಹೋದ್ರೆ ಮಾತಿಗೆ ಸಂವಿಧಾನದ ಉಲ್ಲೇಖ ಮಾಡುವಂಥ ಇವರು ನಾಯಕರು ರಾಹುಲ್ ಗಾಂಧಿ ಅವರು ಕೈಯಾಗ ಸಂವಿಧಾನ ಹಿಡ್ಕೊಂಡು ಅಡ್ಡಾಡ್ತಾರೆ. ಆದರೆ ಸಂವಿಧಾನಕ್ಕೆ ವಿರೋಧವಾಗಿ ಒಬ್ಬ ಲೋಕಸಭಾ ಸದಸ್ಯನ ಇವತ್ತು ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ ಅನ್ನೋಂಥ ಏಕೈಕ ಕಾರಣಕ್ಕೆ ಅರೆಸ್ಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇದು ಖಾಲಿ ಟ್ರಂಕಿನ ಸರ್ಕಾರನ ಐತಿ. ಯಾಕಂದ್ರೆ ಆ ಟ್ರಂಕ್ ಅನ್ನೋದು ಪೂರ್ತಿ ಇಲ್ಲಿರುವಂಥ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಖಾಲಿ ಮಾಡಿ ಡೆಲ್ಲಿಗೆ ಕಳಿಸ್ಯಾರ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ಖಾಲಿ ಐತಿ, ಟ್ರಂಕ್ ಖಾಲಿ ಐತಿ ಅನ್ನೋದು ಸಾಮಾನ್ಯ ಜನರಿಗೆ ಕೂಡ ಗೊತ್ತಿದ್ದಂಥ ವಿಷಯ. ಅದನ್ನು ಪ್ರೊಟೆಸ್ಟ್ ಮಾಡಿದ್ದಕ್ಕೆ ತೇಜಸ್ವಿ ಸೂರ್ಯ ಅವರಿಗೆ ಇವರೇನು ಅರೆಸ್ಟ್ ಮಾಡೋಕ್ಕೆ ಹೋಗಿದ್ದಾರೆ. ಇದು ಭಾಳ ಅಂತಂದ್ರೆ ಭಾಳ ನಮಗೆ ನಗಿ ಬರ್ತದೆ. ರಾಜ್ಯ ಸರ್ಕಾರ ಇಂಥ ಕೆಲಸ ಮಾಡಾಕತ್ತೆ. ರಾಷ್ಟ್ರೀಯ ಅಧ್ಯಕ್ಷ ಬರ್ತಿದ್ದಾರೆ ಬೆಂಗಳೂರಿಗೆ. ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ವಿಜೇಂದ್ರ ಬದಲಾಗ್ತಾರೆ, ಸೋಮಣ್ಣ ಆಗ್ತಾರೆ, ಬೆಲ್ಲದ ಆಗ್ತಾರೆ, ಚರ್ಚೆಗಳೆಲ್ಲ ನೋಡ್ರಿ, ಹೊಸದಾಗಿ ರಾಷ್ಟ್ರಾಧ್ಯಕ್ಷರು ಆಗಿದ್ದಾರೆ. ಅವರು ಇಡೀ ರಾಷ್ಟ್ರದಲ್ಲಿ ಪ್ರವಾಸ ಮಾಡ್ತಿದ್ದಾರೆ. ಆ ಪ್ರವಾಸ ದೃಷ್ಟಿಯಿಂದ ಅವ್ರು ಬರ್ತಿದ್ದಾರೆ. ಅದರದ್ದು ಪ್ರಶ್ನೆ ನಮ್ಮ ಪಕ್ಷದಲ್ಲಿ ಚರ್ಚೆ ಇಲ್ಲ. ನಮ್ಮ ಪಕ್ಷದಲ್ಲಿ ಏನೇ ಇದ್ದರೂ ಈಗ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹೋರಾಟ ಮಾಡುವಂಥದ್ದು ಅಷ್ಟೇ ವಿಚಾರ. ಊಹಾಪೋಹಗಳಿಗೆ ಏನು ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವತ್ತೇನೇ ಇದ್ದರೂ ಕಾಂಗ್ರೆಸ್ ಪಕ್ಷದ ದುರಾಡಳಿತ ಏನೈತಿ, ಭ್ರಷ್ಟಾಚಾರ ಐತಿ, ಅದ್ರ ಬಗ್ಗೆ ನಾವು ಫೋಕಸ್ ಮಾಡ್ತಿದ್ದೇವೆ. ಅದ್ರ ಬಗ್ಗೆ ಜನರ ಹತ್ರ ತೆಗೆದು ವಿಷಯಗಳನ್ನು ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷದಲ್ಲಿ ಉಳಿದ ಯಾವುದೇ ಚರ್ಚೆಗಳು ಈಗ ಇಲ್ಲ. ಈಗ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ.